ಫುಟ್ಪಾತ್ ತೆರವಿಗೆ ಹಲ್ಲೆ, ಶಿವಾಜಿನಗರದಲ್ಲಿ ಗುಂಡಾವರ್ತನೆ. ಬೀದಿ ಬದಿ ವ್ಯಾಪಾರಸ್ಥರ ಗುಂಡಾವರ್ತನೆಗೆ ಮಂತ್ರಿ ಕೆಂಡ. ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆ, 10 ಜನ ಅಂದರ್. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ಗಳನ್ನು ಸಾರ್ವಜನಿಕರಿಗಾಗಿ ಮುಕ್ತಗೊಳಿಸುವಂತಹ ಉದ್ದೇಶದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಳೆದ ಕೆಲ ದಿನಗಳಿಂದ ವ್ಯಾಪಕ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ. ಶಿವಾಜಿನಗರ, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜೆಸಿಬಿಗಳ ಮೂಲಕ ಕಾರ್ಯಾಚರಣೆ ನಡೀತಾ ಇತ್ತು. ಮಂಗಳವಾರ ಬೆಳಗ್ಗೆ ಶಿವಾಜಿನಗರದಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದಂತಹ ವೇಳೆ ಏಕಾಏಕಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಕಾರ್ಯಾಚರಣೆಯನ್ನ ವಿರೋಧಿಸಿ ಕೆಲವರು ಅಧಿಕಾರಿಗಳೊಂದಿಗೆ ವಾಗ್ವಾದ ಆರಂಭಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಮಾತಿನ ಚಕಮಕಿ ಕೈ ಮಿಲಾಯಿಸುವಂತಹ ಮಟ್ಟಕ್ಕೆ ತಲುಪಿತು. ಆರೋಪಿಗಳ ಗುಂಪು ಅಧಿಕಾರಿಗಳನ್ನ ತಳ್ಳಿ ಕೆಡವಿ ಹಲ್ಲೆ ನಡೆಸಿತು. ಮಹಿಳಾ ಎಇ ರುಚಿತಾ ಮೇಲೆ ಪೆಪ್ಪರ್ ಸ್ಪ್ರೇ ಸಿಂಪಡಿಸಿರುವ ಆರೋಪವೂ ಸಹ ಕೇಳಿಬಂದಿದೆ. ಪುರುಷ ಅಧಿಕಾರಿಗಳ ಮೇಲೂ ಹಲ್ಲೆ ನಡೆಸಿ ಕಾಲರ್ ಹಿಡಿದು ಎಳೆದಾಡಿ ನೆಲಕ್ಕೆ ಕೆಡವಿ ಥಳಿಸಿರುವಂತಹ ದೃಶ್ಯಗಳು ವೈರಲ್ ಆಗಿವೆ. ಘಟನೆ ನಡೆದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಪ್ರಕರಣ ದಾಖಲಿಸಿಕೊಂಡು ಬಸವರಾಜ್ ಪಡುಕೋಟೆ ಸೇರಿ ಸುಮಾರು 10 ಮಂದಿಯನ್ನ ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದೆ. ಹಲ್ಲೆಯಲ್ಲಿ ಭಾಗಿಯಾದವರ ವಿರುದ್ಧ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ, ಹಲ್ಲೆ, ಕೊಲೆ ಯತ್ನ ಸೇರಿದಂತೆ ಗಂಭೀರ ಸೆಕ್ಷನ್ಗಳನ್ನು ಸೇರಿಸುವ ಸಾಧ್ಯತೆ ಇದೆ. 12:45 8:30 ಬಂದು ಹೊಡೆದ್ರು. ಅವ್ರೇನು ಸ್ಪಾಟಲ್ಲಿ ಇರಲಿಲ್ಲ, ಏನಿರಲಿಲ್ಲ. ಅವರು ಡೈರೆಕ್ಟಾಗಿ ಅವ್ರು ಯಾರು ಅಂತ ಗೊತ್ತಿಲ್ಲ, ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ಹೊಡೆದ್ರು. ಅಲ್ಲ ಪೆಪ್ಪರ್ ಸ್ಪ್ರೇ ಮಾಡಿದ್ರು. ಪೆಪ್ಪರ್ ಸ್ಪ್ರೇ ನಮ್ಮ ಜೆಸಿಪಿ ಆಪರೇಟರ್ಗೆ ಮತ್ತು ನಮ್ಮ ಲೇಡಿ ಎ ಇದ್ದಾರೆ, ಅವ್ರಿಗೆ ಮಾಡಿದ್ದಾರೆ. ಮಾಧವರಾವ್ ಸರ್ ಅಂತ AW ಇದ್ದಾರೆ, ಅವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು. ನಾವು ಸೇಫ್ ಮಾಡೋಕೆ ಹೋದಾಗ ನನಗೂ ಎಷ್ಟು ಜನ ಇದ್ರು ಸರ್? ಅವರು ಇಬ್ಬರೇ ಬಂದಿದ್ದು, 4 ಜನ ಬೇರೆ ಸಪೋರ್ಟರ್ಸ್ ಇದ್ರು. ಅದು ಬಿಟ್ಟರೆ ಪೊಲೀಸ್ ಅವರು ಇದ್ರು ಸರ್. ಪೊಲೀಸ್ನವರು ಜಾಸ್ತಿ ಜನ ಇದ್ರೆ ಹೆಂಗೆ ಸರ್? 4 ಜನ ಪೊಲೀಸರು ಇದ್ರು ಸರ್. ಬಟ್ ಏನು ಅವ್ರ ಸಪೋರ್ಟಿಗೆ ಬರಲಿಲ್ವಾ? ಅವರಿದ್ರೆ ಇದೇನು ಆಗ್ತಿರ್ಲಿಲ್ಲ ಸರ್. ಯಾಕೆಂದ್ರೆ ಇದ್ದಿದ್ದೆ 3 ಜನ, 4 ಜನ ನಾವೇ 7-8 ಜನ ಇದ್ದು. ಸೊ ಅದಕ್ಕೆ ಏನು ಆಗ್ತಿರಲಿಲ್ಲ ಸರ್. ವ್ಯಾಪಾರಿಗಳೇನು ಕರ್ಸಿರಲ್ಲ ಏನು ಸರ್? ಅದೆಲ್ಲ ನಮಗೇನು ಗೊತ್ತಿಲ್ಲ ಸರ್. ವ್ಯಾಪಾರಿ ಕರ್ಸಿದ್ರೆ ನಮ್ಗೇನು ಫೋನ್ ಮಾಡಿ ಹೇಳಿ ಕಳಿಸ್ತಾರೆ ಸರ್. ನಮ್ಗೇನೇ ಗೊತ್ತಿದ್ರೆ ನಾವು ಕೇಳ್ತಿದ್ವು. ನಮ್ಗೇನು ಗೊತ್ತಿಲ್ಲ ಸರ್. ಅವಾಗಲೇ ಬಂದರು, ಅವಾಗಲೇ ಪೆಪ್ಪರ್ ಸ್ಪ್ರೇ ಹೊಡೆದ್ರು, ಅವಾಗಲೇ ಹೊಡೋದು ಅಷ್ಟೇ ಸರ್. ಮೇಡಮ್ ಅವ್ರು ನೋಡೋ ವ್ಯಾಪಾರ ಮಾಡೋರ್ತಾರೆ ಇದಾರ, ನೀವೇ ಹೇಳಿ. ನನ್ನ ಪ್ರಕಾರ ಅಲ್ಲೇ ಘಟನೆ ಬಗ್ಗೆ ದೆಹಲಿಯಲ್ಲಿದ್ದ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರೋದು ಕಾನೂನಿನ ಗಂಭೀರ ಉಲ್ಲಂಘನೆ. ಆರೋಪಿಗಳ ವಿರುದ್ಧ ಮಾದರಿಯಾಗುವಂತಹ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ನೀಡಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುತ್ತಾ ಇರುವಂತಹ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಸಮಾಜಘಾತುಕ ಶಕ್ತಿಗಳಿಗೆ ಯಾವುದೇ ರೀತಿಯ ಸಹನೆ ತೋರಿಸಲಾಗುವುದಿಲ್ಲ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಯೂಟಿ ಕಮಿಷನರ್ ಈಸ್ಟ್ ಅವರು ಅಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದನ್ನು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಅವ್ರ ಕೈಗೆ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್ ಕಮಿಷನರ್ ಟೋಟಲ್ ಇಂಜೂರ್ಡ್ ಎಷ್ಟು ಜನ ಆಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಭಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ಆ ಪ್ರಕಾರ ಯಾರ್ಯಾರು ಇದ್ದಾರೆ ಎಲ್ಲರೂ NLC ಬಗ್ಗೆ ನಾವು ತೊಗೊಳ್ತೀವಿ. ನಗರದಲ್ಲಿ ಪಾದಾಚಾರಿಗಳಿಗೆ ಮೀಸಲಾದ ಫುಟ್ಪಾತ್ಗಳು, ಅಂಗಡಿಗಳು, ತಳ್ಳು ಗಾಡಿಗಳು, ಅನಧಿಕೃತ ನಿರ್ಮಾಣಗಳಿಂದ ಆಕ್ರಮಣವಾಗಿರುವ ಬಗ್ಗೆ ಹಲವು ವರ್ಷಗಳಿಂದ ದೂರುಗಳು ಬರ್ತಾ ಇದ್ವು. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ನಗರದಲ್ಲಿ
ಫುಟ್ಪಾತ್ಗಳನ್ನು ಮುಕ್ತಗೊಳಿಸುವ ಅಭಿಯಾನ ಆರಂಭಿಸಲಾಗಿದೆ. ನಗರ ಸಂಚಾರ ತಜ್ಞರ ಪ್ರಕಾರ ಫುಟ್ಪಾತ್ ಒತ್ತುವರಿಯಿಂದ ಪ್ರತಿದಿನ ಸಾವಿರಾರು ಪಾದಚಾರಿಗಳು ರಸ್ತೆಗಿಳಿದು ಅಪಾಯ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಹಾಗೂ ಬಿಬಿಎಂಪಿ ಜಂಟಿಯಾಗಿ ಕ್ರಮ ಕೈಗೊಳ್ಳುತ್ತಿವೆ. ಒಂದೆಡೆ ಸಾರ್ವಜನಿಕರು ಫುಟ್ಪಾತ್ ಮುಕ್ತಗೊಳಿಸುವ ಕ್ರಮವನ್ನು ಸ್ವಾಗತಿಸುತ್ತಿದ್ದರೆ, ಮತ್ತೊಂದೆಡೆ ವ್ಯಾಪಾರ ಕಳೆದುಕೊಳ್ಳುವ ಭೀತಿಯಿಂದ ಕೆಲವು ವ್ಯಾಪಾರಿಗಳು ಹಾಗೂ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ವಿರೋಧ ವ್ಯಕ್ತಪಡಿಸುವ ಹೆಸರಿನಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರೋದು ಖಂಡನೀಯ ಎಂದು ನಾಗರಿಕ ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ. ಹಲ್ಲೆ ನಡೆದಿದ್ದರೂ ಬಳಿಕ ಪೊಲೀಸ್ ಭದ್ರತೆಯೊಂದಿಗೆ ಕಾರ್ಯಾಚರಣೆ ಮತ್ತೆ ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲೂ ನಗರದ ವಿವಿಧ ಭಾಗಗಳಲ್ಲಿ ಒತ್ತುವರಿ ತೆರವು ಮುಂದುವರಿಯಲಿದೆ ಎಂದು ಜಿಬಿಎ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಅಧಿಕಾರಿಗಳ ಭದ್ರತೆ ಹೆಚ್ಚಿಸಲು ವಿಶೇಷ ಪೊಲೀಸ್ ಭದ್ರತೆ ಒದಗಿಸುವ ಸಾಧ್ಯತೆ ಕೂಡ ಇದೆ.